ಗುರುಗಳೇ, ಉದ್ಯೋಗದ ವಿಚಾರದಲ್ಲಿ 6ನೇ ಮನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಮುಂದುವರ್ಸೋದಾದ್ರೆ ಗುರುಗಳೇ. ಉದ್ಯೋಗದಲ್ಲಿ ಸಾಕಷ್ಟು ಜನ ಇವತ್ತು ಜೀವನ ಮಾಡಬೇಕು ಅನ್ನೋ ಒಂದು ಆಶೆ ಇರ್ತಕ್ಕಂಥದ್ದು. ಆ ಜೀವನ ಮಾಡಬೇಕಾದ್ರೆ 2ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬರುತ್ತೆ. ಯಾಕಂದರೆ 2 ಅಂತಂದರೆ ನಾನು ದುಡ್ಡು ಮಾಡಬೇಕು ಅನ್ನೋದು. 6 ಉದ್ಯೋಗವನ್ನು ಕೊಡುತ್ತೆ. 2 ನಮಗೆ ಆಹಾರ ಹುಡುಕೊಂಡು ಹೋಗ್ತಕ್ಕಂಥ ಒಂದು ವಿಚಾರ, ಹಾಗೆ ದುಡ್ಡನ್ನು ಕೂಡಿಡ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಅಂತಲೂ ಕರಿತೀವಿ, 2ನೇ ಮನೆ ಬರುತ್ತೆ. ಹಾಗೆ ಅದ್ರ ಜೊತೆಗೆ ಉದ್ಯೋಗದಲ್ಲಿ ಅಧಿಕಾರ ಇಂಪಾರ್ಟೆಂಟು. ನಾವು ಕೆಲಸ ಹೋಗಿದ ತಕ್ಷಣ ಆಯ್ತಪ್ಪ ಕೆಲಸ ಕೊಡ್ತೀವಿ, ಇಲ್ಲಿ ನಮಗೆ ನೀನು ಓದಿರೋದು ಡಿಗ್ರಿ ಓದಿದೆಯಾ, ಒಂದು ಕೆಲಸ ಮಾಡು, ಇಲ್ಲಿ ಆಫೀಸ್ ನೋಡ್ಕೊಂಡಿರೋ ಅಂಥ ಕೆಲಸ ಅಂದರೆ ಇಷ್ಟ ಆಗಲ್ಲ. ನಾನು ಓದಿರೋದು ಕಾಮರ್ಸ್ ಸರ್, ನಾನು ಓದಿರೋದು ಫಿನಾನ್ಸ್, ನನಗೆ ಆ ಕೆಲಸ ಬೇಕು ಅಂತ ಬರುತ್ತೆ. ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬಾಲಾಜ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಬೆಂಗಳೂರು. ಸರ್, ನೀವು ಸ್ವಲ್ಪ ಗಟ್ಟಿದೊಂದು ಇಲ್ಲಿ ಮಾತನಾಡ್ಬೋದಾ? ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ. ಹಾ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ಬೋದಾ? 12/8/1999. 12/8/1999. ಹುಟ್ಟಿದ ಸಮಯ ಸಂಜೆ 6:40. 6:40 ಸಂಜೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಚಿಕ್ಕಮಂಗ್ಳೂರಾ? ಹೌದು ಸರ್. ಹೇಳಿ, ಏನು ಪ್ರಶ್ನೆ ಇತ್ತು? ಅಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ, ಮದುವೆ ನೋಡ್ತಾ ಇದೀವಿ. ಏನು ನೋಡ್ತಾ ಇದ್ದೀರಾ? ಇಲ್ಲ, ಜಾಬ್ ಮಾಡ್ತಾ ಇದ್ದಾಳೆ. ಹಾಂ, ಆ ಮದುವೆಗೆ ಟ್ರೈ ಮಾಡ್ತಾ ಇದೀವಿ, ಅದು ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಳೋಣ ಅಂತ. ಯಾವುದು ಒಪ್ತಾ ಇಲ್ವಾ? ಹಾ, ಸೂರ್ಯ ದಶೆ ನಡೀತಾ ಇದೆ 27ವರೆಗೂ. ಸೂರ್ಯನ ಕಾಂಬಿನೇಷನ್ ನೋಡೋಣ. 6ನೇ ಮನೆ ಸ್ವಲ್ಪ ಮ್ಯಾರೇಜ್ ಅಂತ ನಾವು ಇದನ್ನು ಹಾಕಿ ನೋಡಿದಾಗ ಸೂರ್ಯ 6, ವಿವಾಹದಲ್ಲಿ ಸ್ವಲ್ಪ ಕಷ್ಟ. 27ವರೆಗೂ ಸ್ವಲ್ಪ ಕಷ್ಟ ಇದೆ ವಿವಾಹ, ಬ್ಯಾಡ್ ಸೈಡ್ ಬಂದಿರತಕ್ಕಂಥದ್ದು ಮ್ಯಾರೇಜು. ಸ್ವಲ್ಪ ವಿವಾಹ ಮಾಡಿದ್ರೂ ಕೂಡ ಅವ್ರಿಗೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಯಾವುದು ಗುಣಲಕ್ಷಣಗಳು ಮಾಡಿ ಮ್ಯಾಚ್ ಮಾಡಿದ್ರೂ ಕೂಡ ಅದು ವರ್ಕ್ ಆಗಲ್ಲ. ಅದು ಚಂದ್ರನಲ್ಲಿ ಕೂಡ 12 ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಇಷ್ಟಪಡೋದು ಮಾತ್ರನೇ ನಾವು ಮಾಡಬೇಕು. 2027ವರೆಗಂತೂ ಭಾಳ ಕಷ್ಟ. 2027 ಅಂದರೆ ಮುಂದಿನ ವರ್ಷ, ಈ ವರ್ಷ ಬಿಟ್ಬೇಕಾಗತ್ತೆ. ಮುಂದಿನ ವರ್ಷ ಆದಮೇಲೆ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಕೆಟ್ಟ ಪರಿಸ್ಥಿತಿಲಿ, ಕೆಟ್ಟ ಸಮಯದಲ್ಲಿ ನಾವು ಮಾಡಿದಾಗ ಅವಾಗ ನಮಗೆ ಅದು ಬ್ಯಾಕ್ ಫೇರ್ ಆಗುತ್ತೆ. ಸಫರ್ ಮಾಡೋದು ಅವ್ರಿಗಿನ ನೀವೇನೆ. ಅವ್ರು ಏನು ಕೇರೇ ಮಾಡಲ್ಲ, ಮದುವೆ ವಿಚಾರದಲ್ಲಿ ಕೇರೇ ಮಾಡಲ್ಲ. ಸೊ ಇದಕ್ಕೆ ಯಾವುದೇ ಕೂಡ ಪರಿಹಾರ ಕಷ್ಟ. ಅವ್ರ ಮನಸ್ಸಿಗೆ ಬಂದು ಚೆನ್ನಾಗಿರ್ತೀವಿ ಅಂತ ಮಾಡ್ಕೊಳ್ಬೇಕು. ಒಂದು. 2ನೇದು, ಮಾಡ್ಕೊಳ್ತಕ್ಕಂಥ ಹುಡುಗನ ಜೊತೆ ಪರಿಪೂರ್ಣವಾಗಿ ಅವರು ಎಲ್ಲ ರೀತಿಯಲ್ಲೂ ಒಪ್ಪಿ ಆಗ್ತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಬಂದರೆ ಮಾತ್ರನೇ ಮಾಡಬೇಕು. ಈ ಕಾಂಬಿನೇಷನ್ಸು ಡಿವೋರ್ಸ್ಗೆ ಹೋಗ್ತಕ್ಕಂಥ ದಶಾ ಕಾಂಬಿನೇಷನ್ಸ್ ಹೆಚ್ಚಾಗಿ ತೋರಿಸುತ್ತೆ. ಇಂಥ ಕಾಂಬಿನೇಷನಲ್ಲಿ ಜಾತಕ ಮಿಲನ ಮಾಡೋದಲ್ಲ, ಅವರಿಬ್ಬರು ಫಸ್ಟ್ ಮನಸ್ಸುಗಳ ಮಿಲನ ಆಗಬೇಕು, ಚೆನ್ನಾಗಿರ್ತೀವಿ ಅಂತ ಬಂದರೆ ಮಾತ್ರನೇ. ಇಲ್ಲಿ ಬರ್ತಕ್ಕಂಥ ಇದು ಕಾಂಬಿನೇಷನ್ಸು ಸ್ವಲ್ಪ ಬೇರೆ ನೆಗೆಟಿವ್ ಆಗುತ್ತೆ. ನೆಗೆಟಿವ್ಸ್ ಎನರ್ಜೀಸ್ನ ನಾವು ಬೇರೆ ಕಡೆ ಡಿವಿಯೇಟ್ ಮಾಡೋದು ಜ್ಯೋತಿಷ್ಯದಲ್ಲಿ ನಾವು ಕಲಿಬೇಕು. ಅದಕ್ಕೆ ನಾವು ಕ್ಲಾಸಸ್ ಕಲಿತಾಗ 110ನೇ ಬ್ಯಾಚ್ ಮುಗಿದಿದೆ. ಈಗ 111ನೇ ಬ್ಯಾಚು. ಸಾವಿರಾರು ಜನ ಕಲ್ತಿದ್ದಾರೆ, 65,000 ಜನ ಕಲ್ತಿದ್ದಾರೆ. ನೀವುಗಳು ಕಲಿತಾಗ ಯಾವ ರೀತಿ ಹುಡುಗನ್ನ ತೊಗೊಂಬರ್ಬೇಕು ಅಂತ ಜಾತಕದಲ್ಲೇ ಫಸ್ಟ್ ನಾವು ವಿಶ್ಲೇಷಣೆ ಮಾಡ್ಬೋದು. ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ, ಸಫರ್ ಆಗೋದು ನೀವೇನೆ. ಈಗ ಯಾರು ಕಾಲ್ ಮಾಡಿದ್ರಲ್ಲ, ನಿಮ್ಮ ಅಕ್ಕ ಅಂದ್ರಲ್ಲ, ನಿಮ್ಮ ಅಕ್ಕನೂ ಸಫರ್ ಮಾಡ್ತಾರೆ, ಅವಳ ಮಗಳು ಸಫರ್ ಮಾಡ್ತಾರೆ. ಯಾಕೆಂದರೆ ಇದು ಬರೆದಿಟ್ಟಿದೆ, ಹಣೆ ಬರದಲ್ಲಿ ಬರೆದಿಟ್ಟಿದ್ರೆ ಅನುಭವಿಸ್ಬೇಕಷ್ಟೇ. ಕಲ್ತ್ಕೊಂಡ್ರೆ ಅದಕ್ಕೆ ಜ್ಯೋತಿಷ್ಯ ಕಲಿತಾಗ ನಮಗೆ ಕಷ್ಟಗಳು ಕಮ್ಮಿ ಮಾಡ್ತವೆ. ಅದು ಕಲಿತಾಗ ಈ ರಂಗದಲ್ಲಿ ಇಲ್ಲ ಅಂತಂದಾಗ ನಮಗೆ ಯಾವುದ್ರಲ್ಲೂ ಇಲ್ಲ, ಈ ರಂಗದಲ್ಲಿ ಇಲ್ಲ, ನಮಗೆ ಮದುವೆ ಸ್ವಲ್ಪ ಕಷ್ಟ ಅಂದಾಗ ಅದನ್ನು ಕಮ್ಮಿ ಯೋಚನೆ ಮಾಡಬೇಕು. ಜ್ಯೋತಿಷ್ಯದಲ್ಲಿ ಪರಿಹಾರ ಅಂತ ಯಾವನಾರು ಹೇಳಿದ್ರೆ ಅವನು ಯಾವ ದೊಡ್ಡ ಟಿ ವಿಲಾರು ಬರಲಿ, ಎಲ್ಲರೂ ಬರಲಿ, ಅವನಷ್ಟು ದೊಡ್ಡ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಬೆಳಿಗ್ಗೆ 6 ಗಂಟೆ 7 ಗಂಟೆ 8 ಗಂಟೆಗೆ ಬಂದು ಕುತ್ಕೊಂಡ್ಬಿಡ್ತಾರೆ, ಹಿಂಗೆ ದಂಡ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರಲ್ಲ, ಅವನಂಥ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ. ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಏನು ಹಣೆ ಬರ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಹೋಗ್ತಕ್ಕಂಥದ್ದು ಜ್ಯೋತಿಷ್ಯದ ಜೀವನಾಂಶ. ಓಕೆ ಗುರುಗಳೇ, ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಬಸಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಕೊಡ್ಬೋದಾ? 11/8/2006 ಮೇಡಮ್. ಹಾ? ರಾತ್ರಿ 12:32ಕ್ಕೆ ಮೇಡಮ್. ಇನ್ನೊಮ್ಮೆ ತಿಳಿಸಿ ಮೇಡಮ್. 11/8/2006 11/8/2006 ಸಮಯ ರಾತ್ರಿ 11ನೇ ತಾರೀಕಿನ ದಿವಸ ರಾತ್ರಿ 12:32 ಮೇಡಮ್. 12:32. 12ನೇ ತಾರೀಕು ಬರುತ್ತೆ ಮೇಡಮ್. ಓಕೆ, ಹುಟ್ಟಿದ ಊರು? ಬಳ್ಳಾರಿ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನೀವು ಹೇಳಿದ್ದು 11 ಅಲ್ವಾ? 11ನೇ ತಾರೀಕು 8ನೇ ತಿಂಗಳು ಗುರುಜಿ, ರಾತ್ರಿ 12:32 ಗುರುಜಿ. ಮತ್ತೆ 12 ಆಗುತ್ತಲ್ವಾ ಡೇಟು? 12 ಆಗುತ್ತೆ ಮತ್ತೆ ಅದ್ ಯಾಕೆ ನಮ್ಗೆ ಕನ್ಫ್ಯೂಸ್ ಮಾಡ್ತೀರಾ? ಯಾವ್ದಾರು ಒಂದು ಹೇಳ್ಬೇಕು ತಾನೆ. ನ್ಯೂ ಇಯರ್ ಮಾತ್ರ ಚೆನ್ನಾಗಿ ಆಚರಣೆ ಮಾಡ್ಕೊಂಡ್ಬಿಡ್ತೀರಾ. ಡಿಸೆಂಬರ್ 31 ಆಗಿದ ತಕ್ಷಣ ಊರಿಗೆಲ್ಲ ಕಳ್ಸಿದ್ರಿ. ನಿಮ್ ವಾಟ್ಸ್ಆಪ್ ಇಂದ ನೋಡಿದೆ ನಾನು. ನಿಮ್ ವಾಟ್ಸ್ಆಪ್ ಇಂದ 31ನೇ ತಾರೀಕು ಆದ ತಕ್ಷಣ ಕಳ್ಸಿದ್ರಲ್ಲ ಹ್ಯಾಪಿ ನ್ಯೂ ಇಯರ್. ಆವಾಗ ಡೇಟ್ ಕರೆಕ್ಟ್ ಆಗಿ ಚೇಂಜ್ ಮಾಡಿದ್ರಿ. ಇಲ್ಲಿ ಹೇಳ್ಬೇಕಾರೆ ಯಾಕೆ ಕಿತಾಪತಿ? 12/8/2006 00:36 ಅದ್ ಹೇಳ್ಬಿಟ್ಟು ಫಸ್ಟ್ 11 ಅನ್ನೋದಂತೆ, ಆಮೇಲೆ ಹಿಂಗ ಅನ್ನೋದಂತೆ. ಬರೀ ಕಿತಾಪತಿನೇ ನಿಮ್ದು. ನಗೋದ್ ಬೇರೆ. ಅಲ್ಲಿ ಶನಿ ದಶ ನಡೀತಾ ಇದೆ. ಓಕೆ, ಏನ್ ಕೇಳ್ಬೇಕು? ಏನ್ ಕೇಳ್ಬೇಕು? ಪ್ರಶ್ನೆ ಏನಿದೆ? ಡಿಗ್ರಿ ಮಾಡ್ತಾ ಇದಾರ? ಏನ್ ಕೇಳ್ಬೇಕು? ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಎಜುಕೇಶನ್ ಮುಗಿಸ್ಬಿಟ್ರ 19ನೇ ವಯಸ್ಸಿಗೆನೆ? ಅಂದ್ರೆ ಡಿಪ್ಲೊಮಾ ಫೈನಲ್ ಇಯರ್ ಆಯ್ತು ಗುರುಜಿ. ಡಿಪ್ಲೊಮಾ 3 ಕಂಪ್ಯೂಟರ್ಸ್ ಕಾಂಬಿನೇಷನ್ ಹೋದ್ರೆ ಒಳ್ಳೇದು. ಬಟ್ ಯಾವ್ದು ತಗೊಂಡಿದ್ದಾರೆ? ತ್ರಿಬಲ್ ಇ ತಗೊಂಡಿದ್ದಾರೆ ಗುರುಜಿ. ಎಲೆಕ್ಟ್ರಿಕಲ್ ತಗೊಂಡಿದಾರ? ಎಲೆಕ್ಟ್ರಿಕಲ್ ಸ್ವಲ್ಪ ಓಕೆ. ಎಲೆಕ್ಟ್ರಿಕಲ್ ಕಂಪನಿಲೇ ಸ್ವಲ್ಪ ಕಂಪ್ಯೂಟರ್ಸ್ ಮಾಡ್ತಕ್ಕಂಥದ್ದು, ಕಮ್ಯುನಿಕೇಶನ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಹೋಗ್ಬೋದು. ಕೆಲಸ ಏನೋ ಸಿಗುತ್ತೆ, ಏನ್ ಟೆನ್ಷನ್ ಇಲ್ಲ. ಬಟ್ ಆದ್ರೆ ಇಂಜಿನಿಯರಿಂಗ್ ಮಾಡಿದ್ರೆ ಇನ್ನೂ ಉತ್ತಮವಾಗಿರುತ್ತಲ್ಲ. ಆಮೇಲೆ ಪೇಚಾಡ್ತಾರ ಅವರು. ಅವನು ಇಲ್ಲಿ ಜಿಂದಾಲ್ ಅಲ್ಲಿ ಕ್ಯಾಂಪಸ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರು ಗುರುಜಿ. ಈಗ ತೋರಿಸ್ತಾ ಇಲ್ಲ ಗುರುಜಿ. ಹೆಸರು ತೋರಿಸ್ತಾ ಇಲ್ಲ? ಗುರುಜಿ ಇಂಟರ್ವ್ಯೂ ಪಾಸ್ ಆಗಿದ್ದಾನೆ ಗುರುಜಿ. 6ನೇ ಮನೆ ತೋರಿಸ್ತಾ ಇದೆ ನೋಡ್ತೀವಿ. 11/6 ಗುರು ಆದ ನಂತರ ನೆಕ್ಸ್ಟ್ ಶನಿ ಅಂತರ್ಭುಕ್ತಿಯಲ್ಲಿ ಬರಬೇಕು. ಶನಿ ಕಾಂಬಿನೇಷನ್, ಶನಿಯಲ್ಲಿ 3 2 6 ಅಂಡರ್ಗ್ರೌಂಡ್ ಅಲ್ಲಿ ಕೆಳಗಿದೆ ಬರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಆದ್ರೂ ಕೂಡ ಯೋಚನೆ ಮಾಡಿ. ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಕಳಿಸಿ, ಸಿಕ್ಕಿದ್ರೆ ಅಲ್ಲಿ ಲಾಂಗ್ ಟರ್ಮ್ ವರ್ಗು ಇರುತ್ತಾ ಅಂತ ನೋಡ್ಬಿಟ್ಟು ಮಾಡಿ, ಒಳ್ಳೇದಾಗತ್ತೆ. ಅಲ್ಲಿ 6ನೇ ಮನೆ ಆಗಿರ್ತಕ್ಕಂಥ ಶುಕ್ರನ ಒಂದು ಧ್ಯಾನವನ್ನ ಮಾಡಿ. ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ನಿಮ್ಮ ಮಗನ ಕೈಲಿ ಒಂದು 11 ಬಾರಿ ಹೇಳಿಸಿ ಸಕ್ಸಸ್ ಇನ್ನೊಂದು 3-4 ಡೇಸ್ ಅಲ್ಲಿ ಆಗುತ್ತೆ. ಒಳ್ಳೇದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಉದ್ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇವತ್ತು ಕಾಲೇಜ್ಗಳು ಅದೇ ಜಾಸ್ತಿ ಬರ್ತಾ ಇದೆ, ಮುಂದುವರ್ಸೋದಾದ್ರೆ ಗುರುಗಳೇ? ಹಾಗೆ ಕೆಲಸದ ವಿಚಾರದಲ್ಲಿ ನಾವು ಈಗ ಹೇಳಿದ್ವಿ. ಈಗ 6 ಅಂತ ಬರಲಿಲ್ಲ ಅವ್ರಿಗೆ. 6 ಅನ್ನೋದು ಸ್ವಲ್ಪ ಸರ್ಕಲ್ ಆಗಿ ಪಕ್ಕದಲ್ಲಿದೆ. ಅಂದ್ರೆ ಪ್ರಯತ್ನ ಜಾಸ್ತಿ ಪಡಬೇಕು ಅವರು. ಪ್ರಯತ್ನ ಜಾಸ್ತಿ ಪಟ್ಟಾಗ ಮಾತ್ರನೇ ಅಲ್ಲಿ ನಮಗೆ ಸಕ್ಸಸ್ ಆಗುತ್ತೆ. ಯಾವಾಗ ನಮಗೆ ಸಿಗಲ್ವೋ ಉದ್ಯೋಗ, ಅಲ್ಲಿ ಸಿಗಲ್ವೋ ಅವಾಗ ಆ ಲಿಸ್ಟಲ್ಲಿ ಬಂದಿಲ್ಲ, ಇನ್ನೂ ಕಾಲ್ಫಾರ್ಮ್ ಮಾಡಿಲ್ಲ, ಅಪ್ಲೈ ಮಾಡಿದ್ದೀವಿ, ಇವತ್ತಲ್ಲ ನಾಳೆ ಹೇಳ್ತೀವಿ. ಕೆಲವು ಇಂಟರ್ವ್ಯೂಗೆ ಹೋಗಿ ಬಂದ್ಬಿಡ್ತಾರೆ. ಅಲ್ಲಿ HR ಅವ್ರು ಕಾಲೇ ಮಾಡೋದಿಲ್ಲ. ಅವರು HR ಅಂತ ಯಾರು ಕಂಪ್ನಿಗಳು ಇರ್ತಾರಲ್ಲ, ಅಲ್ಲಿ ಅವ್ರು ಮಾಡಿದ್ರೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂದ್ಬಿಡ್ತಾರೆ. ಎಲ್ಲ ಚೆನ್ನಾಗಿ ಇಂಟರ್ವ್ಯೂ ಮಾಡಿರ್ತಾರ, ಎಲ್ಲ ಸೂಪರ್ ಅಂತ ಎಲ್ಲ ಸೈನ್ ಮಾಡಿ ಅಕ್ಕ ಎಲ್ಲ ಎಷ್ಟು ದಿವಸದಲ್ಲಿ ಜಾಯಿನ್ ಮಾಡ್ತೀರಿ ನೀವು? ಹೌದಾ, ಸ್ಯಾಲ್ರಿ ಓಕೆನಾ? ಎಲ್ಲ ಮಾತಾಡ್ತಾರೆ. ಎಲ್ಲ ಅವ್ರಿಗೇನೋ ಅಲ್ಲಿ ಆಚೆ ಕೂತಿರೋರಂತೂ ಫುಲ್ಲು ಖುಷಿಯಾಗ್ಬಿಟ್ಟಿರ್ತಾರೆ. ಆ ಖುಷಿಲಿ ಏನು ಮಾಡ್ಬಿಡ್ತಾರೆ, ಲಾಸ್ಟಲ್ಲಿ ಫೋನ್ ಮಾಡ್ತೀವಿ ನಾನು 2 ಡೇಸಲ್ಲಿ ಅಂತಾರೆ. 2 ಡೇಸ್ ಆದಮೇಲೆ 3 ಡೇಸ್ ಆದಮೇಲೆ 4 ಡೇಸ್ ಆದಮೇಲೆ 5 ಡೇಸ್ ಇವ್ರು ಮೆಸೇಜ್ ಮಾಡ್ತಾರೆ, ವೆಯ್ಟ್ ಮಾಡಿ ಹೇಳ್ತೀವಿ ಅಂತಾರೆ. ಒಂದು 10 ದಿವಸ ಆದಮೇಲೆ ನಿಮ್ಮದು ಹೋಲ್ಡಲ್ಲಿದೆ ಅಂತ ಬಂದ್ಬಿಡುತ್ತೆ. ಅವತ್ತು ಮಾತಾಡಿದಾಗಂತೂ ಇವ್ರಿಗೆ ಇನ್ನೇನು ಉದ್ಯೋಗ ಸಿಕ್ಬಿಡ್ತು ಅಂತ ಅನ್ಕೊಂಡ್ಬಿಡ್ತಾರೆ. 6ನೇ ಮನೆ ಬರಲೇಬೇಕು, ಅದಿಲ್ಲ ಅಂದರೆ 10ನೇ ಮನೆ ಬರಲೇಬೇಕು, ಅದಿಲ್ಲ ಅಂದರೆ 2ನೇ ಮನೆ ಬರಲೇಬೇಕು. ಈ 3 ಮನೆಗಳಲ್ಲಿ ಯಾವ್ದಾದ್ರು ಒಂದು ಮನೆ ದಶಾದಲ್ಲಿ ಅಥವಾ ಭುಕ್ತಿಲಿ, ಅಂತರ್ಭುಕ್ತಿಯಲ್ಲಿ, ಎಸ್ಪೆಷಲಿ ಅಂತರ್ಭುಕ್ತಿಯಲ್ಲಿ ನಮಗೆ ಉಪನಕ್ಷತ್ರ ಮತ್ತು ನಕ್ಷತ್ರದಲ್ಲಿ ಬಂದಾಗ ನೀವು ನೋಡ್ಕೋಬಹುದು. ಜ್ಯೋತಿಷ್ಯ 15 ದಿವಸದಲ್ಲಿ ಕಲಿತು ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಸಿಗುತ್ತೆ ಅಂತ ನೋಡಿ ಕಲಿತಕ್ಕಂಥ ಒಂದು ವಿಚಾರವನ್ನು ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಆದರೆ ಯಾರ್ಯಾರು ಏನೇನು ಯೋಗ ಅಷ್ಟು ಮಾತ್ರನೇ ನಾವು ತಗೊಳ್ಬೇಕಾಗತ್ತೆ ಜ್ಯೋತಿಷ್ಯದಲ್ಲಿ. ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದರೆ, ಪೂಜೆ ಮಾಡಿದ್ರಿಂದ ನಾವು ದೊಡ್ಡ ಕಂಪನಿ ಉದ್ಯೋಗ ಅಥವಾ ಮ್ಯಾನೇಜರ್ ಆಗಲ್ಲ. ಇದೇ 20 ವರ್ಷದ ಹಿಂದೆ ಸಾಕಷ್ಟು ಜನ ಪೂಜೆಗೆ ಇಳಿದ್ಬಿಟ್ಟಿದ್ರು. ಈಗ ಆ ಪೂಜೆ ಅನ್ನೋದು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಯಾಕಂದರೆ 20 ವರ್ಷದ ಹಿಂದೆ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಮಾಡಿರೋದೆಲ್ಲನೂ ಕೂಡ ಫ್ಲಾಪ್ ಆಗಿದೆ. ಇದೇ 15 ವರ್ಷದಿಂದ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ನಾವು ಮಾತಾಡ್ಕೊಂಡ್ಬಂದಾಗ, ಅಂದರೆ ನಾವು ಹೇಳ್ಕೊಂಡ್ಬಂದಾಗ 10 ವರ್ಷದಿಂದ 65,000 ಜನ ಕಲಿತು ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಏನಿದೆ ಅದು ಬರುತ್ತೆ, ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ. ಅದು ತಿಳ್ಕೊಂಡು ಹೋಗಬೇಕು.
ಚೆನ್ನಾಗಿದೆ ಕಾಂಬಿನೇಷನ್ ಅಂದಾಗ ನೀವು ಆ ಒಂದು ಗ್ರಹಗಳಿಗೆ ನೀವು ಸ್ವಲ್ಪ ಬೇಕಾಗಿರ್ತಕ್ಕಂಥ ಪರಿಹಾರಗಳು ಮಾಡಿದ್ರೆ ಜಾಸ್ತಿ ಆಗ್ತವೆ. ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ದಶಾಭುಕ್ತಿ ಏನು ಮಾಡ್ತಾ ಇದ್ದಾಗ ನಮಗೆ ಮನಸ್ಸಿನ ಸಮಾಧಾನಕ್ಕೆ ಆ ಗ್ರಹಗಳಿಗೆ ದಾನವನ್ನ ಮಾಡಿದ್ರೆ ಉತ್ತಮವಾಗಿರುತ್ತೆ. ಅದು ಬಿಟ್ಟರೆ ಇನ್ಯಾವುದೂ ರೀತಿ ಇರೋದಿಲ್ಲ. ಸೊ ಅದಕ್ಕೆ ಆ ಕಾರಣದಿಂದನೇ ನಾವು ಜ್ಯೋತಿಷ್ಯವನ್ನು ಫೆಬ್ರವರಿ 10ನೇ ತಾರೀಕು 111ನೇ ಬ್ಯಾಚ್ ಮಾಡ್ತಾ ಇದ್ದೀವಿ. ನಿಮ್ಮ ಉದ್ಯೋಗದಲ್ಲಿದೆಯಾ, ನಿಮ್ಮ ಮಕ್ಕಳ ಉದ್ಯೋಗದಲ್ಲಿದೆಯಾ, ಕುಟುಂಬ ಸಮೇತ ಕಲೀರಿ. ಇದನ್ನ ನಾವು ಮನೆಯಿಂದ ಕಲಿಯೋದು ಅಂತ ಹೇಳ್ತೀವಲ್ವಾ, ಮನೆಯಿಂದ ಕಲಿಬೇಕಾದ್ರೆ ಯಾಕೆ ಒಬ್ಬರೇ ಕಲಿಬೇಕು? ನಮ್ಮ ಮನೇಲಿ 5 ಜನ ಇದ್ದೀವಪ್ಪ, 5 ಜನ ಕುತ್ಕೊಳ್ಳೋಣ, ಸಂಜೆ ಬ್ಯಾಚ್ ತಗೊಳ್ಳೋಣ, 7:30ಕ್ಕೆ ತಗೊಳ್ಳೋಣ, 7:30ಯಿಂದ 9 ಗಂಟೆಗೆ ಮುಗಿದೋಗುತ್ತೆ. 1.5 ಅವರ್ 15 ದಿವಸ ನಮ್ಮ ಜೀವನದ. ನೀವು 5 ಜನ ಕುತ್ಕೊಂಡಾಗ ಅಲ್ಲಿ ತಂದೆಗೆ ಉದ್ಯೋಗದ ಬಗ್ಗೆ ಇರುತ್ತೆ, ಅಥವಾ ಮನೆ ಕಟ್ಟಬೇಕು ಅಂತ ಇರುತ್ತೆ, ತಾಯಿಗೆ ಏನಾದ್ರು ಸಣ್ಣ ವ್ಯವಹಾರ ಮಾಡ್ಬೋದಾ, ಅದು ಮಾಡ್ಬೋದಾ, ಇದು ಮಾಡ್ಬೋದಾ ಇರುತ್ತೆ, ಮಕ್ಕಳು ಉದ್ಯೋಗ ಇದು ಯಾವ್ದಾದ್ರು ಎಜುಕೇಷನ್ ಮಾಡಬೇಕು ಅಂತ ಇರುತ್ತೆ, ಅಜ್ಜಿಗೆ ಕಾಲು ನೋವು, ಮಂಡಿ ನೋವು, ಕೈ ನೋವು ಇರ್ತದೆ, ಅದನ್ನು ನೋಡ್ಕೋಬೋದು, ಎಲ್ಲಾರ್ದು ನೋಡ್ಕೋಬೋದು. ಅಷ್ಟೇ ವಿಚಾರ. ಗುರುಗಳೇ, ಬಹಳಷ್ಟು ಮಾಹಿತಿ ನೀಡಿದ್ರಿ ಇಷ್ಟೋ ತನಕ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆದಾಗ್ಲಿ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಇಷ್ಟ ಇದ್ರೆ ಅಥವಾ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಮುಂದಿನ ತಿಂಗಳು 10ನೇ ತಾರೀಕಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ. ದಿನೇಶ್ ಗುರೂಜಿ ಅವರ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚಿನ ಜನರು ಜ್ಯೋತಿಷ್ಯ ಕಲ್ತಿದ್ದಾರೆ. ಹಾಗೆ ನಿಮಗೆ ಆಸಕ್ತಿ ಇದ್ರೆ ಗುರುಗಳನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ.